ಆಗ್ಲೂ ಆ ಸ್ಟೇಜ್ ಫಿಯರ್ ಮರ್ತೋಗ್ಬಿಡ್ತೀನಿ ಕೆಲವ್ರನ್ನ, ಅದೊಂದು ಭಯ. ಸಡನ್ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗ್ಬಿಡುತ್ತೆ. ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಎಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡುವಂತ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರು, ಅವರೆಲ್ಲ ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ್ ನಾನು ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು 7 ಗಂಟೆ 7:15 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದರೆ ಸಿನಿಮಾ ಬಹುಶಃ ಬಂದ್ಮೇಲೆ ಗೊತ್ತಾಗ್ಬೋದು ಯಾಕೆ ಇದನ್ನ ಇಷ್ಟೆಲ್ಲ ಮಾತಾಡೋದು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದ್ರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕಥೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು. ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗಿಸಿದ್ದಾರೆ. ಹಾಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಾಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಚಿರಋಣಿ ಆಗಿರ್ತೀನಿ. ನಿಮ್ಗೆ ತುಂಬ ಒಳ್ಳೇದಾಗಲಿ. ನಾನು ತುಂಬ ಚಿಕ್ಕವನಾದರೂ ಕೇಳ್ಕೊತೀನಿ. ಅದ್ಬಿಟ್ರೆ ಮಂಜಣ್ಣ ಅವ್ರ ಬಗ್ಗೆ ಏನು ಹೇಳಿ, ನಾನು ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತಗೊಂಡಿದ್ದಾರೆ ಬೃಂದಾಗೆ ಮತ್ತೆ ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿ ಅವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಹೊರಗಡೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸಾರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗಲೂ ನಾವು ಬಯಸೋದೊಂದೇ, ಸಿನಿಮಾ ದೊಡ್ಡ ಬಜೆಟ್ಟು, ಮಿಡ್ಲ್ ಬಜೆಟ್ಟು, ಕೊನೆ ಬಜೆಟ್ ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ. ಸೊ ಹಾಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ ತುದ್ರಗಣ, ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನಾನು ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ನಾರಾಯಣ್ ಸರ್ ಕೈ ಇಟ್ಟ ಮೇಲೆ ಒಂದು ಮಟ್ಟಿಗೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ, ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗ್ಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅದೇನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಅದಪ್ಪ GPA ರಿಜಿಸ್ಟರ್ ಮಾಡ್ಕೊಡ್ತೀರ, ಕರೆಕ್ಟಾಗಿ ಹೇಳೋದಲ್ಲ. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ. ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ತಿರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗ್ತಿರೋಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4 ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರೆ ಅವ್ರು ನೋಡಿದ್ರೆ ಭಯ ಬೀಳೋರು, ಹಂಗಿತ್ತು ಘಟ. ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘುವಣ್ಣ ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸ ಹಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ ಆಗಿ ಅನ್ನ ಏನೋ ಹೇಳಕ್ ಬಂದ್ರೆ ಅದೇನೋ ನೆಕ್ಸ್ಬಿಟ್ಟಿರೋರು, ನಾವು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಬೈದ್ಬಿಡೋರು. ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು. ಅವರು ಇದ್ದಾರೆ, ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ
ಏನು ಹೇಳ್ತಾರೆ ಅಂದರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನು ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ, ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನು ಬೇಕಾದ್ರೆ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿರೋದು ಅವ್ರಿಗೆ ಗೊತ್ತು. ಆ ಸೀಕ್ರೆಟ್ ನಮ್ಗೆ ಹೇಳ್ತಾರಲ್ಲ ಗೊತ್ತಿರೋ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತಂದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನಿಸುತ್ತೆ. ಆಸ್ ಇಟ್ ಈಸ್ ಬೃಂದ, ಅವತ್ತೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನು ನಿಮ್ಗೆ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಣಮ್ಮ. ನಾನು ನೋಡಿದೆ, ತುಂಬ ಖುಷಿ ಆಯಿತು. ನೀನು ಡ್ಯಾನ್ಸ್ ಮಾಡಿದ ಅದ್ಯಾವುದು ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳು ಇದ್ದಂಗಿದೆಯಾ, ಮೈಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯಿತು ನೋಡಿದ್ದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ನಟ ನಟಿಗಳು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ಪಾಪ ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರೋ ಬಂದಿರ್ತೀಯ ಕಣಮ್ಮ. ತುಂಬ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರೆಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ರೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ, ನಾವು ವೆಸ್ಟರ್ನ್ ಡೈರೆಕ್ಟ್ ಮಾಡುವಾಗ ಯಾರು ಏನೋ ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮ್ಗೆ ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡೋರು ನೆಕ್ಬಿಡೋಣ, ನಾ ಸಿಕ್ಕಾಕೊಡೋದು ಬೇಡ ಅಂತ. ನಾವೆಲ್ಲ ಅಬ್ಸರ್ವ್ ಮಾಡೋದು, ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್, ನೀವಲ್ಲ ಸರ್, ನಾವು ಅವಾಗ ನೋಡಿದೆ, ಲೈಕ್ ಬೃಂದಾನ್ ನೋಡಿದೆ. ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿಂದು ಏನಂತ ಹೇಳೋದು? ನಿಮ್ಮ ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡಿದ್ರಷ್ಟು ಎಷ್ಟು ಸಾಚಾ ನೀನು ಅಂತ ಹೇಳಿ. ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು ಹೇಳಿ? ನಾನು ಅವತ್ತೇ ಹೇಳಿದೆ, ಆರು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಟ್ಟದೇ ಇರೋ ನೀನು ಅವರ ತಮ್ಮ ಮಗ, ನೀನು ಶ್ರೇಯಸ್ ಅಣ್ಣ ಅಂತ. ಏನದು? ನಿಜನಾ ಅದು ಏನಪ್ಪ? ಅಲ್ಲ ನಿಜನಾ ಅದು? ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದ್ದೀನಿ, ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನ್ ಬೇಕು? ನಿಮ್ಮ ಅಪ್ಪಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೆ. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದು. ಇಲ್ಲ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಬಂತು ಸರ್ ಯಾವಾಗಲೂ. ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ಇಬ್ಬರು ಸರ್ ಅಂದರೆ ನಾನು ಅದೇ ಅಂದೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನಿದೆ ನೀನಾಗಿ ನೀನೇ ಹೇಳ್ತೀಯ, ನಾನೇನೋ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧು ಹೋಗಿಲ್ಲ ಅಲ್ಲ, ಸಾಧು ಆಗ್ಬೇಡ ಪ್ಲೀಸ್. ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ. ಡೇಟ್ ಕೊಟ್ಟಿದ್ದೀನಿ, ಡೇಟ್ ಕೊಟ್ಟಿದ್ದೀನಿ, ಯಾರೋ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರು ಅವ್ರ ಇದ್ರೆ ರೆನೋವೇಷನ್ ಕೊಡಲ್ಲ, ಕನ್ವಿನ್ಸ್ ಕೊಟ್ಟಿದ್ದೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟೇ ಆಗೋಯ್ತು. ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ. ಏನ್ ಮಾಡೋಣ? ಅದಕ್ಕಿಂತ ಏನ್ ಮಾಡಿ ನಾವು, ಬ್ಯಾಂಕ್ಗಳು ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗ್ಬಿಟ್ಟಿದೆ ಅಂತ ಕನ್ವಿನ್ಸ್ ಕೊಟ್ಟಿದೆ ಅಂದ್ರೆ ಎಷ್ಟು ದೊಡ್ಡ ಇದು. ನೀನು ಆ ಹುಡುಗ ತುಂಬಾ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದಾಗ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬಾ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು ಸರ್. ನೋಡಿ, ನಂಗೆ ಶರತ್ ಸರ್ ಹೇಳಿದಾಗ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು. ನಿಜವಾಗ್ಲೂ ನೀನಾಗ್ಲಿ ನೀವಿಬ್ರು ತುಂಬಾ ಖುಷಿ ಆಯ್ತು. ನೀವು ಮಾತಾಡಿದ ಖುಷಿ ಆಯ್ತು, ನಿಮ್ ಧೈರ್ಯ ಖುಷಿ ಆಯ್ತು. ನಮ್ಗೆ ಇವಾಗ್ಲೂ ಆ ಫಿಯರ್ ಇದೆ, ಇವಾಗ್ಲೂ ಇದೆ ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ್ರೆ ನಿಜ, ನಮಗೂ ಅದಿದೆ. ಒಂದ್ಸರಿ ಯಾರು ಮರ್ತೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ.
ಹಾಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಆಭಾರಿ ಆಗ್ತೀನಿ. ದೇವರಾಣೆ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ. ನಿಜವಾಗ್ಲು ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಒಬ್ಬ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್. ನಮ್ಮ ಸುರೇಶ್ ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ ಮಾಡಿದ್ರು ಕರೆಕ್ಟ್ ಹೋಗ್ತಾರೆ, ಒಳ್ಳೇದ್ ಮಾಡಿದ್ರು ಕರೆಕ್ಟ್ ಹೋಗ್ತಾರೆ. ನಂಗೆ ಅದೇ ಖುಷಿ. ಅಲ್ಲ, ನೀವ್ ಮಾಡ್ದಾಗ ಬಿಟ್ಕೊಡಲ್ಲ, ಒಳ್ಳೇದ್ ಮಾಡಿದಾಗೂ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದ್ರೆ ಈಗ ಹೌದು, ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದ್ರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ. ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರ ತುಂಬಾ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂತ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್. ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋ ಅಪ್ಪ ಸಾಂಗ್ ಹಾಕಿದ್ಮೇಲೆ ನನ್ಗೆ ಗೆದ್ದೆ ಅಂತ ಅನಿಸ್ತು. ಸೊ ಹಾಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತೆ ಹೀರೋಯಿನ್ಗೆ ಆಲ್ ದಿ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ವಿಲ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಹಳೆ ಪರಿಚಯ, ತುಂಬಾ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದ್ರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವಾಗ ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಿ ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ ಎಲ್ಲರಿಗೂ ಒಂದು ಕೆಲಸ ಮಾಡಿದಾಗ 10 ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕಳ್ಸೋದು ಕಷ್ಟ ಆಗ್ಬಿಟ್ಟಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರ್ ಆಗಿ ಬಂದು ನಿಂತು ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ತರ ಒಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾಗ ಜನ ಬರ್ದಿ ನೋಡೋಂತ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ತರ ಮಾಡಿದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರ್, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ನಾರಾಯಣ್ ಸರ್. ಥ್ಯಾಂಕ್ ಯು. ಕಾಲಾನು ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀವೇನು ತಪ್ಪು ಮಾಡಿದ್ರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ನೀವು ಹೇಳಿದ್ದು, ಸೊ ನಾನು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋಕ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆ ಅವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾದ್ರು ಹರ್ಟ್ ಮಾಡಿದ್ರೆ ಟೀಮ್ ಅವ್ರಿಗೆ ಯಾರು, ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ, ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡಿ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬಾ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.